ನೀವೆಲ್ಲರೂ ಇನ್ನೂವರೆಗೆ ಕಾಯುತ್ತಿರುವ ಹಿಂದೂ ಹುಲಿ ಎಂದೇ ಪ್ರಖ್ಯಾತವಾದಂತಹ ನನ್ನ ದೇಹದಲ್ಲಿ ಕೊನೆ ಉಸಿರು ಇರುವವರೆಗೂ ನಾನು ಹಿಂದೂಗಳನ್ನ ಜಾಗೃತಗೊಳಿಸುತ್ತಿರುತ್ತೇನೆ. ಏಕೆಂದರೆ ಹಿಂದುತ್ವ ನನ್ನ ದೇಹ ಮತ್ತು ಹಿಂದೂ ರಾಷ್ಟ್ರ ನನ್ನ ಕನಸು. ಆ ಕನಸು ಹೊತ್ತಿರುವಂತಹ ನಿಮ್ಮ ಎಲ್ಲರ ನೆಚ್ಚಿನ ವಿಜಯಪುರದ ಶಾಸಕರು ಹಾಗೂ ಮಾಜಿ ಸಚಿವರಾದಂತಹ ಸನ್ಮಾನ್ಯ ಶ್ರೀ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ತಮ್ಮನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಹಿಂದೂ ಹುಲಿ, ಹಿಂದೂ ಫೈರ್ ಬ್ರ್ಯಾಂಡ್ ಬಸನಗೌಡ ಪಾಟೀಲ್ ಯತ್ನಾಳ್ ಸರ್ಗೆ ಜೋರ ಚಪ್ಪಾಳೆ. ಎಲ್ಲರೂ ಜೋರಾಗಿ ಛತ್ರಪತಿ ಶಿವಾಜಿ ಮಹಾರಾಜ ಕಿ, ಧರ್ಮವೀರ ಸಂಭಾಜಿ ಮಹಾರಾಜ ಕಿ. बोलो भारत माता की, छत्रपति शिवाजी महाराज की, छत्रपति संभाजी महाराज की, वीर रानी ಕಿತ್ತೂರು ಚೆನ್ನಮ್ಮಾಜಿ की, ಕ್ರಾಂತಿವೀರ ಸಂಗೊಳ್ಳ ರಾಯಣ್ಣ ಅವರಿಗೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಜೈ ಶ್ರೀರಾಮ್. ಛತ್ರಪತಿ ಶ್ರೀ ಶಿವಾಜಿ ಮಹಾರಾಜರ ಅಶ್ವಾರೂಢ ಪುತ್ಥಳಿ ಲೋಕಾರ್ಪಣಾ ಸಮಾರಂಭದ ಸಾನ್ನಿಧ್ಯವನ್ನು ವಹಿಸಿದಂಥ ಪರಮ ಪೂಜ್ಯ ಮರಾಠ ಜಗದ್ಗುರು ಶ್ರೀ ಶ್ರೀ ಮಂಜುನಾಥ ಭಾರತೀ ಸ್ವಾಮಿ ಗೋಸಾಯಿ ಮಠ ಬೆಂಗಳೂರಲ್ಲಿ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ ಶಿವ ಪ್ರತಿಷ್ಠಾನ ಹಿಂದೂಸ್ತಾನದ ಸಂಸ್ಥಾಪಕರು ಅತ್ಯಂತ ವಯೋವೃದ್ಧರು ಆದಂತಹ ಪೂಜ್ಯರಾದಂತಹ ಶ್ರೀ ಸಂಭಾಜಿ ವಿನಾಯಕ್ ಬಿಡೆ ಗುರೂಜಿ ಅವರೇ, ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಎಲ್ಲ ಪೂಜ್ಯರಲ್ಲಿ ನಮಸ್ಕರಿಸಿ, ಛತ್ರಪತಿ ಶಿವಾಜಿ ಮಹಾರಾಜರ ವಂಶಸ್ಥರಾದಂತಹ ಶ್ರೀಮಂತ ಸಾವು ಛತ್ರಪತಿ ಮಹಾರಾಜರವರೇ, ಈ ಎಲ್ಲ ಕಾರ್ಯಕ್ರಮ ಶಿವಾಜಿ ಮಹಾರಾಜರ ಅಶ್ವಾರೂಢ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತ ಕೊಡಗೈ ದಾನಿಗಳಾದಂಥ ನಮ್ಮ ಅತ್ಯಂತ ಆತ್ಮೀಯರಾದಂಥ ಶ್ರೀಮಂತ್ ಬಾಳಾ ಸಾಹೇಬ್ ಪಾಟೀಲ್ ರವರೇ, ವೇದಿಕೆ ಮೇಲೆ ಉಪಸ್ಥಿತಿರುವಂಥ ಎಲ್ಲ ಗಣ್ಯರೇ, ಹಿರಿಯರೇ, ಅಣ್ಣತಮ್ಮಂದರೇ, ಶಿವಾಜಿ ಮಹಾರಾಜರ ಈ ಮೂರ್ತಿ ಪ್ರತಿಷ್ಠಾಪನೆಯಲ್ಲಿ ಪಾಲ್ಗೊಂಡಂತಹ ನಮ್ಮ ರಾಜ್ಯ ಮತ್ತು ಮಹಾರಾಷ್ಟ್ರದಿಂದ ಬಂದಂತಹ ಛತ್ರಪತಿ ಶಿವಾಜಿ ಮಹಾರಾಜರ ಎಲ್ಲ ಅಭಿಮಾನಿಗಳಲ್ಲಿ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ, ಇವತ್ತು ಶಿವಾಜಿ ಮಹಾರಾಜರು ಇಡೀ ಜಗತ್ತಿಗೆ ಒಬ್ಬ ಆದರ್ಶರು. ಅವರು ಕೇವಲ ಮಹಾರಾಷ್ಟ್ರಕ್ಕೆಲ್ಲ, ಮರಾಠ ಸಮುದಾಯಕ್ಕಲ್ಲ, ಈಗಾಗಲೇ ನಮ್ಮ ಹಿರಿಯರಾದಂಥ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹಿರಿಯರು ಹೇಳಿದ್ದಾರೆ, ಶಿವಾಜಿ ಹುಟ್ಟದೇ ಇದ್ದರೆ ನಾವು ಏನು ಇರ್ತಿದ್ವಿ ಅನ್ನೋಂಥ ನೀವು ಕಲ್ಪನಾ ಮಾಡ್ಕೊಂಡ್ಬಿಡಿ. ನಾವು ಹೇಳಿದ್ದೆ, ಬಿಜಾಪುರದಲ್ಲಿ ಶಿವಾಜಿ ಮಹಾರಾಜರದು ನಾನು ಕೇಂದ್ರ ಮಂತ್ರಿ ಇದ್ದಾಗ ನಮ್ಮ ಅಂದಿನ ಉಪ ಪ್ರಧಾನಮಂತ್ರಿ ಶ್ರೀ ಲಾಲಕೃಷ್ಣ ಅದ್ವಾನಿಯವರು, ಸುಷ್ಮಾ ಸ್ವರಾಜ್ ಅವರು, ಅನಂತಕುಮಾರ್ ಅವ್ರನ್ನ ಕರೆಸಿ ಭಾಳ ದೊಡ್ಡ ಕಾರ್ಯಕ್ರಮ ಬಿಜಾಪುರನಾಗ ಶಿವಾಜಿ ಮಹಾರಾಜರ ಮೂರ್ತಿ ಕೂಡಿಸೋದು ಅಷ್ಟು ಈಜಿ ಇಲ್ಲ. ಯಾಕಂದ್ರೆ ಅಲ್ಲೆಲ್ಲ ಪಾಕಿಸ್ತಾನ ಮೇಡ್ ಭಾಳ ಅದಾವಲ್ಲಿ. ಹೀಗಾಗಿ ಬಿಜಾಪುರದ ಶಿವಾಜಿ ಮಹಾರಾಜರ ಮೂರ್ತಿಗೆ ನಮ್ಮ ಲಾಲಕೃಷ್ಣ ಅದ್ವಾನಿ ಎಷ್ಟು ಖುಷಿಯಿಂದ ಒಪ್ಕೊಂಡ್ರಂದ್ರೆ, ಬಿಜಾಪುರನಾಗ ಶಿವಾಜಿ ಮಹಾರಾಜರ ಮೂರ್ತಿ ಕೂಡಿಸೋದಂದ್ರೇನು, ಯಾವ ಶಿವಾಜಿ ಮಹಾರಾಜರು ಬಿಜಾಪುರ್ನಲ್ಲಿ ಆದಿಲ್ ಶಾಹಿಗೆ ಏನು ಹಿಂಗೆ ಹೊಡಿತಿದ್ರಲ್ಲ, ಅದೇನದು ಹೊಡಿಲದ ಹೇಳಿದ್ರು, ಶಹಾಜಿ ರಾಜ ತಂದೆ ಹೊಡಿ ಅಂದ್ರೆ ನಾ ಏನು ಹೊಡಿದಿಲ್ಲ, ನಿಮ್ಗೆ ಹೊಡಿಲ್ಲ ಅಂದ್ರು.